ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಾವ್ನೆಲ್ಲ ಒಪ್ಪಿಸ್ಬಿಟ್ಟೆ ಮದ್ವೆ ಆಗ್ಬೇಕು. ಒಪ್ನಿಲ್ಲ ಒಪ್ನಿಲ್ಲ. ದೂರ ಮಾಡ್ತಾರ ಇಲ್ಲ ನಮ್ ಜೊತೆ ಇರ್ತಾರ. ಹಾಯ್ ಹಾಯ್ ಬ್ರೋ. ವಿಡಿಯೋ ಎಲ್ಲ ಮಾಡ್ಬಿಡಿ, ನಂಗೆ ಇಷ್ಟ ಇಲ್ಲ. ದೂರ ಮಾಡ್ರೆ ಹೋಗ್ತೀವಿ. ಒಪ್ಕೋತಾರೆ ಅನ್ಕೋತೀನಿ. ಒಂದ್ ಮಾಡ ಇವಾಗ ವ್ಲಾಗ್ಗೋಸ್ಕರ ಊಟ ಮಾಡಿಸ್ತಾರೆ. ರೆಂಡಿ ಮುಂಡೆ ನಾನು ಅವ್ರಿಗೆ ಇಷ್ಟ ಆಗ್ತೇನೆ ಇಲ್ವಾ? ಇಷ್ಟ. ನಾನು ಅವ್ರ ಮ್ಯಾನೇಜರ್ ಮಾತಾಡ್ತಾ ಇರೋದು ಕೊಡ್ತೀನಿ. Hi guys, welcome back to a new vlog guys and your YouTube channel. ಸೊ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಈ ವ್ಲಾಗ್ ಏನು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನನಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅವ್ರು ಇವತ್ತು ಬರ್ತಾ ಇದ್ದಾರೆ, ಯಾರು ಅಂತ ಆಮೇಲೆ ಸ್ವಲ್ಪ ಸಸ್ಪೆನ್ಸಲ್ಲಿ ಇಡ್ತೀನಿ. ಅದನ್ನು ಅವ್ರು ಯಾರು ಅವ್ರ ಫೇಸಲ್ಲಿ ಅಂತ ತೋರ್ಸೋಕ್ಕಾಗಲ್ಲ ನಾನು. ಸೊ ಸುರಭಿನ ಕೇಳೋಣ ಬನ್ನಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ. ನನ್ನ ಜೊತೆ ಮಾತಾಡ್ತಾಳ, ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ, ಯಾಕೋ ಮನ್ಸ್ಕೊಂಡು ಮಲ್ಗೋಳೆ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಮಲ್ಗೋಳೆ. ಓಯ್ ಓಯ್ ಎದಳು ಎದಳು ಎದಳು, ಏನೋ ಕೇಳ್ಬೇಕು ಎದಳು. ಸರಿ, ಈಗ ನಿಮ್ಮ ಮನೆಯಿಂದ ಬರ್ತಾವ್ರಲ್ಲ, ಅವ್ರಿಬ್ರು ಇಬ್ರನ್ನ ದೂರ ಮಾಡಿದ್ರೆ ಏನು ಮಾಡ್ತೀಯ? ಯಾರೋ ಅವ್ರು ಬರ್ತಾವ್ರದ್ದು ಏನೋ ದೂರ ಮಾಡ್ರೆ ಹೋಗ್ತೀವಿ. ಮತ್ತೆ ಎಲ್ಲಿಗೆ? ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾರ ಅವರು? ಗೊತ್ತಿಲ್ಲ ಗೈಸ್, ಇದೇ ಫಸ್ಟ್ ಟೈಮ್ ನಾನು ಮೀಟ್ ಆಗ್ತಿರೋದು. ಏಕೆ ಏನಾಯ್ತು? ಇದೇ ಫಸ್ಟ್ ಟೈಮ್ ನಾನು ಮೀಟ್ ಆಗ್ತಿರೋದು. ದೂರ ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ, ಬೇಜಾರಾಗ್ತಿದೆ. ಸೊ ಅವ್ರು ಯಾರು ಇರ್ಬೋದು ಅಂತ ಕಮೆಂಟ್ ಮಾಡ್ರಿ. ನನಗೆ ಫುಲ್ಲು ಅದೇನೋ ಅಂತಾರಲ್ಲ, ಏನದು ಮಾತಾಡಲ್ಲ ನನ್ನ ಜೊತೆ. ಇಲ್ಲ ಗೈಸ್ ನೋಡಿ ಹೆಂಗಾಡ್ತಿ. ಎದೋಳು ಎದೋಳು ಗೈಸ್, ನಮ್ಮ ಹುಡುಗಿಗೆ ಊಟ ಮಾಡ್ಸೋಣ ಬನ್ನಿ ಬ್ರೋ. ಏನಂದಲ್ಲ ಗೈಸ್? ಏನ ಅಂದ್ಲು, ಬೀಪ್ ಆಗ್ತೀನಿ, ಅದನ್ನ ಬಿಡ್ರಿ. ಏನೋ ಅಂತಿದ್ದಾಳೆ, ಎಂತೆಂತ ಮಾತು ಅಂತಿದ್ದಾಳೆ ನೋಡಿ. ಸೊ ಇನ್ನೇನು ಹೊರಟಿದ್ದಾರೆ, ಮೈಸೂರಲ್ಲಿ ಬರ್ತಿದ್ದಾರೆ. ನಾನು ಅವ್ರನ್ನ ಫೇಸ್ ತೋರ್ಸಕ್ಕಾಗಲ್ಲ. ಸೊ ನಮ್ಮ ಜೊತೆ ಹೆಂಗ್ ಮಾತಾಡ್ತಾರೆ ಏನು ಅಂತ ನೋಡ ಬನ್ನಿ. ನಮ್ಮಿಬ್ರು ದೂರ ಮಾಡ್ತಾರ ಇಲ್ಲ ನಮ್ಮ ಜೊತೆ ಇರ್ತಾರ, ಒಪ್ಕೋತಾರ ಏನು ಅಂತ. ಓಕೆನಾ? ಸೊ ಪ್ರಕಾಶ್ ಪ್ರಣು ಇಲ್ಲೇ ಇದ್ದಾರೆ. ಏನ್ರಿ ಸಾವ್ಕಾರ್? ಸಂಧಾನ ಮಾಡಕ್ ಬಂದಿದ್ದೀನಿ. ಅವ್ರು ಈಗ ಬರ್ತಿದಾರಲ್ಲ ಬ್ರೋ, ನಮ್ಮಿಬ್ರು ಮಧ್ಯೆ ಅವ್ರು ಒಪ್ಕೊಳ್ಳಿಲ್ಲ, ನಮ್ದು ದೂರ ಮಾಡಿದ್ರೆ ಏನ್ ಮಾಡ್ತೀರಾ ನೀವು? ಒಂದ್ ಮಾಡ್ತೀರಾ? ಇಲ್ಲ ಇಲ್ಲ, 0.5x. ಏನ್ ಮಾಡ್ತೀರಾ? ಏನ್ ಮಾಡೋದು? ಒಪ್ಕೋತಾರೆ ಅನ್ಕೋತೀನಿ. ಒಂದ್ ಮಾಡಲ್ವಾ? ಒಂದ್ ಮಾಡ್ತೀವಿ. ಬಿದ್ದೊಳಗೆ ಹೇಳ್ಕೊ ಬರ್ತೀನಿ ಬನ್ರಿ. ಬ್ಲಾಗ್ ಹಿಡೀರಿ, ಹೇಳಿ ತಿಂಡಿ ತಿನ್ನಿಸ್ತೀನಿ. ನಾನೇ ತಿನ್ನಿಸ್ಬೇಕು ಗೈಸ್. ಈಗ ನೋಡ್ರಿ ಮನೆಗೆ ಬಂದಿದ್ದೀನಿ ನಾನು, ಅವ್ರು ಬರ್ತಾರೆ ಅಂದ್ಬಿಟ್ಟು. ಏನ ಏನ ಕರೀತಿದ್ದಾರೆ ನೋಡ್ರಿ. ಈಗ ಏನ ಇಷ್ಟೊತ್ವರೆಗೂ ಊಟ ಮಾಡ್ಸಿಲ್ಲ ಗೈಸ್, ಇವಾಗ ವ್ಲಾಗ್ಗೋಸ್ಕರ ಊಟ ಮಾಡಿಸ್ತಾರೆ. ಬ್ಲಾಗ್ಗೋಸ್ಕರ ಅಲ್ಲ ಗೈಸ್, ಇಲ್ಲಿ ಮಲಗಿದ್ಲು. ಏನೇನೇನೋ ಇವೆಲ್ಲ ಅವರೆಲ್ಲ ನೋಡ್ಲಿ ಗೈಸ್, ನೋಡ್ಲಿ ಅಂತ ಎಲ್ಲ ಊಟ ಮಾಡ್ಸಿಲ್ಲ, ಸ್ಕೋಪ್ ತಗೊಳಕ್ಕೆ. ನೋಡಿ ಎಂತ ಮಾತು, ನಿಜ ಇರ್ಟ್ ಆಗ್ತಿದೆ ಗೈಸ್. ನಿಜ ನಂಗೆ ಇರ್ಬೇಕು ಅನಿಸ್ತಿಲ್ಲ ಈ ತರ ಎಲ್ಲ. ಆದ್ಮೇಲೆ ನಿಜ ಸಿಕ್ಕಾಬಿಟ್ಟೆ ಇರ್ಟ್ ಆಗ್ತಿದೆ. ನಾನು ಹೋಗ್ತೀನಿ. ನಾನು ಹೆಂಗಿದ್ರು ಬರ್ತಾರಲ್ಲ, ಅವ್ರು ತೋರ್ಸ್ತವ್ರನ್ನ ಮದ್ವೆ ಆಗು ನೀನು, ಸರಿನಾ? ಸೊ ಗೈಸ್, ಇಲ್ಲಿ ಮಲ್ಕೊಂಡಿದ್ಲಾ, ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು. ಈಗ ತಿನ್ನಿಸ್ಲಾ ಅಂದ್ರೆ ತಗೊಬಂದ್ರೆ ನಾಯಿಗೆ ಹಾಕ್ತೀನಿ. ಹೆಂಗಂದ್ರೆ ಗೊತ್ತಾಗ ನಾಯಿಗೆ ಹಾಕ್ತೀನಿ ಅಂತ. ಜಗಳ ನಾನೇ ನೋಡ್ದಿದ್ದೀನಿ ಗೈಸ್. ಏನ್ ಹೆಂಗೆ ಗೊತ್ತಾ, ಹಿಂಗಿದ್ಲು ಇಲ್ಲಿ ನೋಡಿ, ಹಿಂಗ ಅಂದಿದಷ್ಟು. ಅದು ತಪ್ಪು ಅನ್ನೋದು ಯಾರು ತಪ್ಪ? ಅದು ಪ್ರೀತಿಯಿಂದ ತಾನೇ ಮಾಡೋದು. ಎದೋಳು ಮಕ ನೋಡಿ ಗೈಸ್, ಕ್ಲೋಸ್ ಅಪ್ ಅಲ್ಲಿ ಏನು ಹಾಕ್ಸಿಲ್ಲ ಅದಕ್ಕೆ, ಏನು ಹಾಕ್ಸಿಲ್ಲ. ಹೊಸದು ನಂದು ಐಫೋನು. ಗೈಸ್ ಬನ್ನಿ ಹಾಕೋಬರೋಣ, ಪಾಪ ತಿನ್ಸೋಣ. ಅದೇನೋ ಆಗ್ಬಿಟ್ರೆ ಆಮೇಲೆ ಕಷ್ಟ ಬ್ರಾ. ಎಲ್ಲ ರೆಂಡಿ ಮುಂಡೆ, ಯಾವಳಿ ನೀನು? ಯಾಕೆ ನಮ್ಮ ಹುಡುಗನ್ ಫೋನ್ ಮಾಡಿದ್ಯಾ? ಯಾವಾಗಿಂದ ಮಾಡಿಕೊಂಡಿದ್ಯಾ ಅವನ್ನ ನೀನು?
ಗೈಸ್ ರೆಡ್ಡಿ ಮುಂಡೆ ತಂದು ಯಾಕೆ ನನ್ನ ಫೋನ್ ಮಾಡಿದ್ದೀನಿ ನೀನು? ಹಲೋ ಹೇಳಿ ರೆಡ್ಡಿ ಮುಂಡೆ. ಹೇಳಿ ರೆಡ್ಡಿ ಮುಂಡೆ ಕೇಳಿಸ್ತೈತಿ ಕಣ. ಯಾರು ಹೇಳುದು? ಎಲ್ಲಿಗೆ ಎಣ್ಣೆ ಹಾಕೊಂಡು ಹೆಂಗ್ ಕಾಣ್ತು ನೋಡಿ ಗೈಸ್. ಎಲ್ಲಿಗೆ ಅಂತ ಹೇಳು ಫಸ್ಟು. ನಾನು ಹೇಳಿದ್ರೆ ಬರೋದು. ಹಾ? ಅಲ್ಲ ಸರಿ, ನಾನು ಯಾರು ಗೊತ್ತಾಯ್ತಾ? ಅದು ನೀನು ಕಡೆ ರೆಡ್ಡಿ ಮುಂಡೆ, ನಾನಲ್ಲ. ಆಯ್ತು ಹೇಳಿ, ನಾನು ಯಾರು ಗೊತ್ತಾಯ್ತಾ ಹೇಳು, ಗೆಸ್ ಮಾಡು. ನಾನು ಯಾರು ಗೆಸ್ ಮಾಡಿ. ನಾನು ಕಡೆ ತೇಜಸ್ವಿನಿ. ನಿನ್ ಕೈಲಿ ತಾಕತ್ತಿದ್ರೆ ಕಂಡಿಡಿಯೋದು ಯಾರು ಅಂತ. ಮಗ ಬ್ಲಾಗ್ ಮಾಡ್ತಾ ಇತ್ತೆ ರನ್ನಿಂಗ್ ಮುಂಡೆನಾ ಆಗ್ತಿದ್ ನೋಡು ಬ್ಲಾಗ್ ಅಲ್ಲಿ. ಇದು ನಾನಿವಾಗ ಆಗ್ತೀನಿ ನೋಡಿ, ಯಾರು ಕಂಡಿಡಿ. ಗೈಸ್ ನೋಡಿ ಹೆಂಗ್ ಡವ್ ಮಾಡ್ತಾವನೆ. ಬ್ಲಾಗ್ ಅಂದ ತಕ್ಷಣ ಅವನೇ ಮಾತಾಡಿರೋದು. ಬ್ಲಾಗ್ ಅಂದ ತಕ್ಷಣ ಯಾರು ಇವ್ರು ಇಬ್ರು ಹುಡುಗಿರು ಮಾತಾಡ್ತಿದ್ರಲ್ಲ ಫೋನಲ್ಲಿ ಯಾರು ಅಂತವನೆ. ಎಂತ ನನ್ ಮಗ ನೋಡಿ. ಯಾರೇ ಗೊತ್ತಿಲ್ಲ ಕಣ, ಇಬ್ರು ರಂಡಿ ಮುಂದೆ ಮಾತಾಡ್ತಾವ್ರೆ. ಗೈಸ್ ಏನು ಅನ್ಕೋಬಿಡ್ರಿ, ಸುಮ್ನೆ ಕಾಮಿಡಿಯಾಗಿ ಮಾತಾಡೋದಷ್ಟೇ. ಅಮ್ಮ ಯಾರು 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 ಹೇಳು. ಅದೇ ಯಾರು ಅದೇ ಯಾರು ಹೇಳಪ್ಪ. ಗೈಸ್ ಅವ್ನು ಮರ್ತೋಗವನೆ. ಅದಕ್ಕೆ ನಂಗೆ ಡವ್ ಕಚ್ತಿರೋದು. ಬರ್ರಿ ಡವ್ಗಳು ಎಷ್ಟು ಡವ್ ಮಾಡ್ತಾನೆ ಅಂದ್ರೆ ನೆನಪೇ ಇರಲ್ಲ. ಇಷ್ಟವ್ರಿಗೆ ಮಾತಾಡ್ಬಿಟ್ಟು ಆಮೇಲೆ ಯಾರದು ಹುಡುಗಿ ಮಾತಾಡೋಣ ಅಂತ ಹೇಳ್ದೆ. ಇವಾಗಲೇ ನೀವು ಗೊತ್ತಿಲ್ವಾ ಬ್ರೋ ಅಂತಾನೆ. ಅವನಿಗೆ ನೆನಪಿರಲ್ಲ ಬಿಡು ಬ್ರೋ. ಬ್ಲಾಗ್ ನೋಡು ಪೋಸ್ಟ್ ಆದಾಗ ಮಾಡ್ಕೋತೀನಿ. ಇಲ್ಲ ಗಲೀಜ್ ತರ ಕಾಣ್ತಿದ್ದೀನಿ ಅಂತ ಕೂತ್ಕೋ ಬ್ರೋ. ಹೆಂಗ್ ಹೊಡೆದಿದ್ದಾಳು ಗೊತ್ತಾ ಬ್ರೋ? ದವಡೆಯಲ್ಲೆಲ್ಲ ಹಳ್ಳೆಲ್ಲ ಅಲ್ಲಾಡ್ತಾವ ನಂದು ಗೈಸ್. ದವಡೆಯಲ್ಲೆಲ್ಲ ಅಲ್ಲಾಡ್ತಾ ಇದ್ದೇನೆ ಗೈಸ್ ನನ್ಗಿಲ್ಲಿ. ಇವ್ರು ನೋಡಿ ಊಟ ನೋಡಿ ಗೈಸ್ ತಂದಿಕ್ಕಿದ್ರೆ ಹೆಂಗ್ ಹೋಗ್ತಿದ್ದಾಳೆ. ಸುರಭಿ ಬಾ, ಅವ್ರು ಬರೋ ಅಷ್ಟೊತ್ತಿಗೆ ತಿನ್ಬಿಡು. ಓ ಅವ್ರ ಕೈಯಲ್ಲಿ ತಿನ್ಬೇಕು ಅಂತ ತಿನ್ಬೇಕು ಅಂತನಾ? ಯಾರ ಕೈಯಲ್ಲಿ ತಿನ್ಬೇಕು ಅಂತ ನೋಡಿ ಗೈಸ್. ತಿನ್ಸಕ್ ಬಂದು ಯಾರು ಹೋಗಿರೋರು ಇದಕ್ಕೆ. ಸರಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಬ, ತಿನ್ನಿಸ್ತೀನಿ. ಹೋಗ್ ಬ್ಯಾಬೆ ಆಯ್ತು, ಸ್ನಾನ ಮಾಡ್ಕೊಬರಲ್ಲ. ಏನೇ ನಿಂದು? ಏನ್ ನಿಂದು? ನೀನ್ ದೊಡ್ಡ ಬುಲ್ಲಿ. ಬುಲ್ಲಿ ಜೊತೆ ಇರೋ ದೊಡ್ಡ ಬುಲ್ಲಿ. ಗಾಯ್ಸ್ ಸುಮ್ನೆ ಅಂದಿರೋದು ಅವಳು ತಮಾಷೆಗೆ. ಒಳ್ಳೆ ಹುಡುಗಿ ಗೈಸ್ ಅವಳು. ಬ್ರೋ ನೋಡ್ಬೋ ಹೆಂಗ್ ಬೈತಾವಳೆ. ಏನೇನೇನೇನ ನಿಮ್ಗೂ ಬೈಬೇಕು ಬ್ರೋ ಜೊತೆಲಿ. ನನಗೆಂತ ಬೈಬೇಕು? ನಾನು ತಂಗಿ ಕೈಲಿ ಬೈಸ್ಕೊಳಲ್ವಾ ಹಂಗಾದ್ರೆ? ಅಲ್ಲ ಅದ ಹೇಳ್ತಾ ಇದೀಯಾ? ನಾನೇನ್ ಬೈ ಅಂತ ಕೆಲಸ ಏನ್ ಮಾಡಿಲ್ವಲ್ಲ. ಬೈ ಅಂತ ಕೆಲಸ ಏನ್ ಮಾಡಿದೀನಿ ನಾನು? ಹಂಗಾರೆ ಬೈಬೇಕು ಅಂದ್ರೆ ಬೈ ಅಂತ ಕೆಲ್ಸನೇ ಮಾಡ್ಬೇಕಾ? ನೋಡಿ ಗೈಸ್ ಹೆಂಗ್ ಹೇಳ್ತಿದಾರೆ. ನಾನೇನೋ ಅಂತ ಕೆಲಸ ಏನ್ ಮಾಡಿದ್ರೆ ನಾನ್ ಬೈಸ್ಕೊತಿಲ್ವಾ? ಬೈಸ್ಕೋಬೇಕು ಲವ್ ಮಾಡಿದ್ರೆ. ಏನೋ ಏನಂದಲ್ಲ? ನಿನ್ಗೆ ಯಾಕೆ ಬೈದೆ ನಾನು? ಈ ಕಡೆ ತಿರ್ಕೋ, ಈ ಕಡೆ ಬಾ. ಏನ್ ಬೈ ಅಂತ ಕೆಲಸ ಮಾಡಿದ್ದೀನಿ ನಾನು? ಹೇಳು ಹೇಳು ಗೈಸ್. ಏನೋ ಏನೋ ಯಾರು ನಿಂದ?
ನಿಂಗೆ ಮಾನ ಮರ್ಯಾದೆ ಬೇರೆ ಆಯ್ತಾ? ನಾನ್ ನಿಮ್ಗೆ ಹೇಳಿದ್ದು, ನಾನ್ ನನ್ಗಂತ ಹೇಳಿಲ್ಲ. ನಿಂಗೆ ಮಾನ ಮರ್ಯಾದೆ ಬೇರೆ ಆಯ್ತಾ? ನನ್ಗಲ್ಲ ಗುರು, ನಿಮ್ಗೆ ಹೇಳಿದ್ದು. ಗುರುನಾ? ಹ್ಮ್. ಬಿಡು, ವಾಯ್ಸ್ ಎಲ್ಲ ಚೇಂಜ್ ಆಗುತ್ತಲ್ಲ ಅವ್ರು ಬಂದ್ಮೇಲೆ. ಮಾಮ ನಾನು ಬಿಟ್ಟು ಹೋಯ್ತೀವಿ ಮಮ್ಮ, ಬೇಡ ಅಂದ್ರೆ ಅವರು. ನೀವ್ ಹಿಂಗೆ ಆಡಿ ಪಕ್ಕ. ಎಷ್ಟು ಜನ ನೋಡ್ತಿರ್ತಾರೆ ಗೊತ್ತಾ ಈ ವ್ಲಾಗ್ನ. ನೋಡಿ ಗೈಸ್ ಎಂತ ಆನ್ಸರ್ ಹೇಳಿದ್ಲು. ಅಂತ ಬಿಟ್ಟು ಹೋಗಕ್ಕಾಗುತ್ತೆ ಗೈಸ್. ಹ್ಮ್ ಬೇರೆ ಏನೇ ಮಾಡಿದ್ರು ಇದುವರೆಗೂ ಜೊತೆಲೇ ಇದೀನಿ. ಹ್ಮ್ ಮುಂದೆನೇ ಇರ್ತೀನಿ. ಮಿರರಲ್ಲಿ ನೋಡ್ಕೊ ಹೆಂಗ್ ಕಾಣಿಸ್ತೀವಿ. ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಏನಾಗೈತೆ ಕೂದ್ಲಿಂಗೆ? ಎಣ್ಣೆ. ಎಣ್ಣೆ ಹಾಕಿದ್ದೀನಲ್ಲ. ಸರಿ ಬೇಗ ಬಾ ಹಾಕೊಂಡು. ಊಟ ಈಗ ಎಳ್ಕೊಂಡು ಊಟ ಮಾಡ್ತೀವಿ ತಿನ್ನಿಸ್ತೀನಿ ಈಗ. ಎಂತದಿಲ್ಲ ಗೈಸ್, ಅಲ್ಲಿ ನೀರ್ ತಾ ಬ್ರೋ. ಕಾದಿಲ್ಲ ಅಂತ ಬಂದ್ಬಿಟ್ಟಿದೀವಿ. ಏನ ಇಲ್ಲಿ ಕುತ್ಕೋಬೋದು, ಇಲ್ಲಿ ಇಲ್ಲಿ ಚೆನ್ನಾಗಿ ಬರುತ್ತೆ, ಅಲ್ಲಿ ಕುಡಿಯುತ್ತಿಲ್ಲ ಅಂತ. ಅಲ್ಲಿ ಕುತ್ಕೊಳ್ಳಿ. ನಮ್ಮ ಪ್ರಕಾಶ್ ಪ್ರೋ ಇವತ್ತಿನ ಕ್ಯಾಮ್ರಾಮನ್ ಪ್ರಕಾಶ್. ಬೇಡ ಅಂತ ನೋಡ್ರಿ, ಏನ್ ಬೇಕು ಇಡ್ಲಿ ಬೇಡ ಅಂದ್ರೆ ಕಲರ್ ರೆಡ್ ಆಯ್ತಾ ನೋಡಿ. KFC ಬೇಕನ್ಸುತ್ತೆ. ಇಲ್ಲ ಅಂದ್ರೆ ತಿನ್ಬಿಟ್ಟು ಹೋಗುವ ಇನ್ನೇನು. ಏನಕ್ಕೆ ಬೇಡ ಸುರಭಿ, ಹೊಡಿತೀನಿ ಆಮೇಲೆ ನಾನು. ನೋಡಿ ಗೈಸ್ ಹೆಂಗ್ ಆಡ್ತಾಳೆ ಅಂತ. ಈಗ ಗೂಸ್ ಕೊಡ್ತೀನಿ ಇವತ್ತು ಇವಳಿಗೆ. ಹೆಂಗ್ ಕೊಡ್ತೀನಿ ಗೊತ್ತಾ ಗೂಸು? ಊದ್ಕೋಬೇಕು ಕುಂಡಿ, ಹಂಗೆ ಹೊಡೋದು. ಅದಕ್ಕೆ ಜಾಸ್ತಿ ಏನ್ ಕಷ್ಟಗಳಮ್ಮ. ಒಂದ್ ಮಾತು ಮೇ ಕುತ್ಕೊಳ್ಳಿ ಅಂದ, ಒಂದು ಮಾತು ಮೇ ಕುತ್ಕೊಳ್ಳಿ ಅಂತ ಒಳಗಾಯ್ತು. ಹಿಂಗಾಗ್ಬಿಟ್ಟು ಸಿಕ್ಕಾಗುತ್ತೆ ಕಷ್ಟ. ಅದಕ್ಕೆ ಗಾಯ್ಸಿ ಕಷ್ಟ ಎಲ್ಲ ಬೇಡ ಅಂತ ನಾನು ಸಿಂಗಲ್ ಆಗಿರಾಕ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇಲ್ಲ ಕಷ್ಟನೇ ಚೆನ್ನಾಗಿದೆ. ಕಷ್ಟ ಅಲ್ಲ ಇದು, ಇಷ್ಟ. ಲಿಪ್ಸ್ಟಿಕ್ ನೋಡಿ ಕೈ ದುಡ್ಡಿಗೆಲ್ಲ ಮಾಡ್ಕೊಂಡಳೆ. ತಿನ್ನೋ ನೋಡಿ, ಎಳೆ ಮಕ್ಳಿಗೆ ಹೆಂಗ್ ಚೆಲ್ಕತ್ತಾವ. ಯಾಕೆ ಗೊತ್ತಾಗ್ತಿದ್ಯವ? ಅಲ್ಲೋಳ, ಅಲ್ಲಿ ಚಂದಮಾಮ ನೋಡಲ್ಲಿ, ಅಲ್ಲಿ ಕರಿ ಚಂದಮಾಮ ಆಯ್ತು ಆಚೆ. ಮೇಲೆ ಕಡೆ ಲಕ್ಕಿ ನಿಮ್ಮಕ್ಕ ನೋಡ್ತಾಳಲ್ಲ. ಲಕ್ಕಿ ಮೇಲೆ ಮೇಲೆ ಯಾರವ್ರೆ? ಕರಿ ಚಂದಮಾಮ ಅವ್ರ ಯಾರ ಪಕ್ಕ ಉಣ್ಮೆನ ಹೋದೆ ಅಲ್ಲಿ ಮೇಲೆ ಜಾನ ಕರೆದ ಲಕ್ಕಿ ಜಾನನ. ಅವ್ರೇನಾದ್ರು ಬಂದ್ರು ಮುಗೀತು. 8X ಬೇರೆ ಅದ ಇದ್ರಲ್ಲಿ. ಹಾಕ್ರಿ ನೋಡ, 2X ಹಾಕ್ರಿ, ಹೆಂಗ್ ಕಾಣತಿರ್ತೇವೆ. 8X ಅಲ್ಲಿ ಹೋಗೇ ಇಲ್ಲ ನೀವು, ಇಲ್ಲಕ್ಕೆ ಇಲ್ಲ ನೀವು. 2X ಹಾಕ್ರಿ. 4X ಅಲ್ಲೂ ಇಲ್ಲ. 2X ಅಲ್ಲಿ ಇದೀವಾ? 2X ಅಲ್ಲಿ ಮಾಮೂಲಿ. 1X ಹಾಕ್ರಿ ಗೈಸ್. ಇವಳು ತಿನ್ಬೇಕಾದ್ರೆ ಹೆಂಗೆ ಗೊತ್ತಾ? ಹೆಂಗೆ ಆನಲ್ಲ ಇವಳು. ಆಳ್ತಿದ್ದೇವು ಆಯ್ತು. ನಮ್ಮ ಅಜ್ಜಿ ಹೆಂಗ್ ಗೊತ್ತ ತಿನ್ನಿಸ್ತಿದ್ದೆ, ತಿನ್ನಿಸ್ಲ ಹಿಂಗ ಅನ್ಬಿಟ್ಟಿಂಗ್ ದುಡ್ಲಿ, ಹಿಂಗ ಅನ್ಬಿಟ್ಟಿಂಗ್ ದುಡ್ಡಿಂಗ್ ಅಂದ್ಬಿಡೋದು. ಕೈಯದಿಲ್ಲ ಎಲ್ಲ ಆಗೋದು ದುಡ್ಡಿ. ಗಾಯ್ಸ್ ಇಂಗ್ಲಿಷ್ನವ್ರು ಗೈಸ್ ಇವರು. ಇಂಗ್ಲಿಷ್ 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 ತಿಂತಾರಪ್ಪ. ಇಡಪ್ಪ ತಿನ್ನಿಸಿದ ಉಪ್ಪಿಡಪ್ಪ. ಗೈಸ್ ತಿನ್ನಿಸ್ಬಿಡ್ತು ಸಿಗ್ತೀನಿ ಗೈಸ್. ಆಮೇಲೆ ಇವಾಗ ಸ್ನಾನ ಮಾಡ್ಕೊ ಬಂದಿದ್ದಾಳೆ ನೋಡಿ. ಇವಳಿಗೆ ನಾನು ಏರ್ ಡ್ರೈಯರ್ ಮಾಡ್ಕೊಡ್ತಿದ್ದೀನಿ ಗೈಸ್. ಇಂಥ ಹುಡುಗ ಎಲ್ಲಿ ಸಿಗ್ತಾನೆ? ಪುಣ್ಯ ಪುಣ್ಯ ಮಾಡಿದ್ಯಾ ನೀನು. ಹಂಗ್ ಮಾಡ್ಕೊಡಲ್ಲ ಒಬ್ರು ಹಂಗಾದ್ರೆ. ಬ್ಲಾಗ್ ಅಲ್ಲಿ ಇವತ್ತೇ ಗೈಸ್ ತೋರಿಸ್ತಿರೋದು. ಬಂದು ಆಮೇಲೆ ಹೇಳ್ತಾಳೆ, ಬಂದ ತಕ್ಷಣ ಬಂದು ಆಮೇಲೆ ಹೇಳ್ತಾಳೆ, ಬಂದು ಫ್ಯಾನ್ ಆಫ್ ಮಾಡಿ, ಯಾಕೆಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತದೆ. ಬರ್ರಿ ಇಂತ ಲಟ್ವ ಆನ್ಸರ್ಗಳನ್ನ ಸೀರಿಯಸ್ಲಿ ಸ್ನಾನ ಮಾಡಿದ ತಕ್ಷಣ ಫ್ಯಾನ್ ಕೆಳಗಡೆ. ಯಾರು ಹೇಳಿದ್ದು? ಕಮೆಂಟ್ ಮಾಡಿ ಗೈಸ್, ನಿಜ ಆಗಿದೆ. ಹೇಳ್ಕೊಟ್ಟಿದ್ ನಂಗೆ ಯಾರು? ಬಯಾಲಜಿನಾ? ಸೊ ಗೈಸ್ ಬನ್ರಿ ಹೇರ್ ಡ್ರೈ ಮಾಡ್ಕೋಣ. ಇದೇನ ಹೇರ್ ಡ್ರೈಯರ್ ಮಾಡ್ಕೋಣ. ನೋಡು, ಪುಣ್ಯ ಪುಣ್ಯ ಮಾಡಿದ್ಯಾ ನೀನು, ಗೊತ್ತಾಯ್ತಾ? ಒತ್ತಡ್ಕ ಊಟ ಮಾಡ್ಕೊಡ್ತೀನಿ, ಊಟ ತಂದು ಕೊಡ್ತೀನಿ, ಅಡ್ಗೆ ತಂದು ಕೊಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ, ಹೇರ್ ಡ್ರೈ ಮಾಡ್ಕೊಡ್ತೀನಿ, ಎಲ್ಲಾ ಮಾಡ್ಕೊಡ್ತೀನಿ. ಪುಣ್ಯ ಮಾಡಿದ್ಯಾ ಇಲ್ವಾ? ಎಷ್ಟ್ ದಿನ ಮಾಡಿದೀರಾ ಏನ? ಹಂಗಾರೆ ನಾನು ನಿಮ್ಗೆ ಮಾಡ್ಕೊಡ್ತಿಲ್ಲ. ಎಂತ ಮಾತು, ಎಂತ ಮಾತು. ಇವಳು ಗೈಸ್ ಮೊದ್ಲು ಹೆಂಗಿದ್ಲು ಗೊತ್ತಾ? ನಂಗೆ ಪರಿಚಯ ಆದಾಗ ಈ ನಾಟಕ ಕಂಪ್ನಿಯವ್ರು ಮೇಕಪ್ ಮಾಡ್ಕೊಳ್ಳೋದು ಗೊತ್ತಾ? ನಾನು ಅಷ್ಟೇ. ಇಲ್ಲಿ ಈ ತೇಜು ಹೆಂಗಿದ್ದು ಸೇಮ್ ಚಪ್ರಿನೇ ಬೆಟರ್. ಆ ಚಪ್ರಿಗೆ ಬಿದ್ದಿದ್ಯಲ್ಲ ನೀನು. ಇಲ್ಲೆಲ್ಲ ಅಲ್ಲ, ಆ ಚಪ್ರಿಗೆ ಬಿದ್ದಿದ್ಯಲ್ಲ ನೀವು. ಏನೋ ಆ ನಾಟಕ ಕಂಪ್ನಿಯವ್ರಿಗೆ ಬಿದ್ದಿದ್ದೀರ. ಮಾತ್ ಕಲ್ತ್ಬಿಡ್ಲ ಗೈಸ್, ಎಲ್ಲ ನನ್ನಿಂದಾನೆ ಮಾತ್ ಕಲ್ತಿದ್ದೆ.
ನೀನ್ ಮುಚ್ಚಲೆ ಕಂಡಿದ್ದೀನಿ ಬಾ. ಸೊ ಗಾಯ್ಸ್ ಇದ್ರ ನಡುವೆ ಮರ್ತೇ ಬಿಟ್ಟಿದ್ದೀನಿ. ಹಂಗಾದ್ರೆ ಅವ್ರ ಕಾರು ಹೊಂಟೋಗ್ತಿ ಬೇಡ ನಾನು ಅಂದ್ರೆ ಖುಷಿ ಹೊಡಿತಿರೋದ ಅಲ್ಲ ಬೇಡ ನಾನು ಅಂದ್ರೆ ಸರಿ ಆಯ್ತು. ಅವ್ರ ಮನೆ ತೋರ್ಸ್ತಾರನೆ ಮದ್ವೆ ಆಗ್ತೀಯ? ಅದಕ್ಕೆ ಹೇಳು ನಿಮ್ ಮನೆ ತೋರ್ಸ್ತಾರನೆ ಮದ್ವೆ ಆಗ್ತೀಯ ಬೇಡ ಅಂದ್ರೆ. ನಿಂಗೆ ಯಾಕೆ ಖುಷಿ ಹೊಡಿಲಿ? ಯಾರು ಏನೋ ಒಂಥರ ಭಯ ಆಗ್ತಿದೆ ಗೈಸ್. ಏನ್ ಮಾತಾಡ್ತಾನೆ ಏನ್ ಮಾತಾಡ್ತಾರೆ ಅಂತ ಮಾತಾಡಿಲ್ವಲ್ಲ ನಿಜ. ಅಕಸ್ಮಾತ್ ದೂರ ಗಿರ ಮಾಡ್ಬಿಟ್ರೆ ಇದೇ ಫಸ್ಟ್ ಮಾತಾಡ್ತಿರೋದು. ನೋಡೋಣ ಬನ್ನಿ ಫಸ್ಟ್ ಟ್ರೈ ಮಾಡಿ. ಸೊ ಗೈಸ್ ನಾನು ಹೇಳಿದ ಪರ್ಸನ್ ಆಲ್ರೆಡಿ ಬರ್ತಿದ್ದಾರೆ. ಯಾರಂತ ತೋರಿಸ್ತೀನಿ ಬಂದ್ರಿ. ಅದ್ರ ಫೇಸ್ ಮಾತ್ರ ರಿವೀಲ್ ಮಾಡಲ್ಲ. ಸೊ ಸುರಭಿ ಅವರ ಅಮ್ಮ ಜೊತೆ ಬರ್ತಿದ್ದಾರೆ. ಸೊ ಇದೇ ಫಸ್ಟ್ ನಾನು ಮೀಟ್ ಆಗ್ತಿರೋದು. ಸೊ ಸುರಭಿ ಗೊತ್ತು. ಸೊ ನೋಡೋಣ ನಮ್ಮಿಬ್ರನ್ನ ದೂರ ಮಾಡ್ತಾರ ಏನು. ಮೋಸ್ಟ್ಲಿ ಮಾಡ್ಬೋದು ಅನ್ಸುತ್ತೆ ನಮ್ಮಿಬ್ರನ್ನ ದೂರ. ನನ್ನ ಸುರಭಿನ ಮೋಸ್ಟ್ಲಿ ದೂರ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದ್ರಿಲ್ಲ. ನೋಡೋಣ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ ಅಂತ. ನೋಡಿ ಗಾಯ್ಸ್ ಸುರಭಿ ಹೆಂಗ್ ರೆಡಿ ಆಗ್ತಿದ್ದಾಳೆ. ಫುಲ್ ಖುಷಿಯಾಗಿದೆಯಲ್ವಾ? ಬರ್ತಿದಾರಲ್ಲ ನೋಡಿ ಗಾಯ್ಸ್ ಬರ್ತಾ ಇದ್ದಾರೆ ಅಂತ ಫುಲ್ ಖುಷಿ ಮೇಡಮ್. ಅದಾದ್ಮೇಲೆ ಇನ್ನೂ ಶೂಟ್ ಇದೆ ಗಾಯ್ಸ್. ಶೂಟ್ ಮುಗಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬಂದ ತಕ್ಷಣ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಮಾತಾಡ್ತೀನಿ. ನೋಡೋಣ ನಾನು ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಮಾತಾಡ್ತಾರೋ ಇಲ್ವಾ ಗೊತ್ತಾಗುತ್ತೆ. ಬಂದ್ರಿ ನಾನು ರೆಡಿ ಆಗೋಣ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ. ಸೊ ಗಾಯ್ಸ್ ಆಲ್ರೆಡಿ ಬಂದಿದ್ದಾರೆ ಅವರು. ಸೊ ಸುರಭಿ ಅಮ್ಮನ ಜೊತೆ ಬಂದಿದ್ದಾರೆ. ಸೊ ನೋಡೋಣ ಬನ್ನಿ ಮಾತಾಡ್ಸೋಣ. ಸೊ ನಮ್ಮಿಬ್ರನ್ನ ಜೊತೆ ಚೆನ್ನಾಗಿರ್ತಾರ ಇಲ್ಲ ಹೊಂದ್ಕೋತಾರ ಇಲ್ವಾ, ನಾನು ಅವ್ರಿಗೆ ಇಷ್ಟ ಆಗ್ತೇನೆ ಇಲ್ವಾ, ಸೊ ನಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಬರುತ್ತೆ ಇಲ್ವಾ ನೋಡೋಣ ಗೊತ್ತಾಗುತ್ತೆ. ಸೊ ನಾನು ಇದೇ ಫಸ್ಟ್ ಟೈಮ್ ಮಾತಾಡ್ತಿರೋದಕ್ಕಾಯ್ತು, ಯಾವತ್ತೂ ಮಾತಾಡಿಲ್ಲ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟು ಸುರಭಿ ಅವ್ರ ಅಮ್ಮನ ಮಾತಾಡಿಸ್ತೀನಿ, ಆಮೇಲೆ ಅವ್ರನ್ನ ಹೋಗಿ ಮಾತಾಡ್ಸ್ತೀನಿ. ಬನ್ನಿರಿ. ಇವಾಗಲೇ ಫೇಸ್ ತೋರಿಸಲ್ಲ ಅವ್ರು ಯಾರು ಅಂತ. ಸೊ ಎಲ್ಲ ಗೆಸ್ ಮಾಡ್ತೀರಿ ಯಾರು ಇರ್ಬೋದು ಅಂತ. ಸೊ ಗೈಸ್ ಆಮೇಲೆ ನೆನ್ನೆ ಮಳೆ ಬಂದು ಮೆಟ್ಲೊತ್ಕೊಂಡ್ಬಂದ್ಬಿಟ್ಟು ಎಲ್ಲ ಸುಸ್ತಾಗ್ತೈತೆ, ಮಾತಾಡೋಕ್ಕಾಗ್ತಿಲ್ಲ. ನೆನ್ನೆ ಮಳೆ ಬಂದು ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು 11ರಿಂದ 12 ಜನ ಸತ್ತೋಗಿದ್ದಾರೆ. ಸೊ ಇವತ್ತು ವೆದರ್ ನೋಡಿ ಹೆಂಗಿದೆ ಅಂತ. ಇವತ್ತು ಪಕ್ಕ ಮಳೆ ಬರುತ್ತೆ. ಇಲ್ಲಿ ಹೆಂಗಿದೆ ವೆದರ್ ಅಲ್ಲಿ ನೋಡಿ. ಸೂರ್ಯ ಮುಳುಗ್ತಾ ಇದ್ದಾನೆ, ಕಾಣಿಸ್ತಿಲ್ಲ ಅನ್ಕೋತೀನಿ. ನೋಡಿ ಈಗ ಚೊಣ್ಣ ಅಂತ ಮಾಡೋದು ಅಷ್ಟೇ. ಸೊ ಎಲ್ಲ ಹುಷಾರಾಗಿರಿ, ಮನೇಲೇ ಇರ್ರಿ, ಸೇಫಾಗಿರಿ, ಎಲ್ಲ ಹೋಗ್ಬಿಡಿ ಆಚೆ ಇವತ್ತು. ಮತ್ತು ನಾವು ನೈಟು KD ಮೂವಿ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಅವರು ಬರ್ತಾರೆ. ಸೊ ಮಾತಾಡ್ಸ್ತಾರೆ ಏನೂ ಇಲ್ವಾ ಅಂತ. ಒಳಗಡೆ ಹೋಗಿ ನೋಡೋಣ, ಪರಿಚಯ ಮಾಡ್ಕೊಳ್ಳೋಣ, ಬಾಂಡಿಂಗ್ ಹೆಂಗೋಗುತ್ತೆ ಅಂತ. ನಮ್ಮಿಬ್ಬರು ಮಧ್ಯೆ ನಮಗೇನೋ ಆಗ್ದಂಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ, ಇಲ್ಲ ನಮ್ಮನ್ನ ದೂರ ಮಾಡ್ತಾರೆ ಗೊತ್ತಾಗುತ್ತೆ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಏನಾದ್ರು ಚೇಂಜಸ್ ಇದ್ದರೆ ಹೇಳ್ರಿ, ನಾನು ಚೇಂಜಸ್ ಮಾಡ್ಕೋತೀನಿ. ಐ ಕ್ಯಾನ್ ಟ್ರೈ. ಏನಕ್ಕೆ ಅಂದರೆ ನಾನು ಗೊತ್ತಾಗಲ್ಲ ನಿಮ್ಗೆ ಹೆಂಗೆ ವೀಡಿಯೋಸ್ ಬೇಕು ಅಂತ ನನಗೆ ಗೊತ್ತಾಗ್ತಿರೋಲ್ಲ. ಸೊ ನೀವು ಹೇಳಿದ್ರೆ ನಾನು ಚೇಂಜಸ್ ಮಾಡ್ಕೋಬೋದು. ಸೊ ಗೈಡ್ ಮಾಡಿ ನನಗೂ ಸಹ. ಸೊ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಹಾಗೆ ಸುರಭಿ ಅವರ ಅಮ್ಮ ಇಲ್ಲಿದ್ದಾರೆ. ಸೊ ಹಾಯ್ ಮಾಡಿ. ಹಾಯ್. ಇವರೇ ಅವ್ರ ಅಮ್ಮ, ಸಾರಿ ಅವ್ರ ಅಕ್ಕ. ಸೊ ಗೈಸ್ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನಾನು ಹೇಳಿದ್ನಲ್ಲ ಸೊ ಅವ್ರು ಯಾರು ಅಂತ. ಇಲ್ಲಿ ನೋಡಿ ಸುರಭಿ ಕೂತಿದ್ದಾಳೆ ಇಲ್ಲಿ. ಮಗ ನೋಡಿ. ಹಾಯ್ ಹಾಯ್ ಬ್ರೋ. ವಿಡಿಯೋ ಎಲ್ಲ ಮಾಡಬೇಡಿ, ನಮಗೆ ಇಷ್ಟ ಇಲ್ಲ. ಹಾಂ ಹಾಂ ಅಮ್ಮ ಏನಿಲ್ಲ, ಕಟ್ ಮಾಡಿ ಆಮೇಲೆ ಏನು ಮಾಡ್ತೀವಿ. ಸೊ ಗೈಸ್ ಆಮೇಲೆ ಮಾತಾಡ್ತೀವಿ ಅಲ್ಲ. ನಾನು ಇದೇ ಫಸ್ಟ್ ಟೈಮ್ ಮಾತಾಡಿದ್ದು. ಅವ್ರ ಸುರಭಿ ಫ್ಯಾಮಿಲಿ ಅವರೇನೆ. ಯಾರು ಅಂತ ನಾನು ಹೇಳ್ತೀನಿ ಆಮೇಲೆ. ಸೊ ಹಿಂಗಾದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗೈಸ್. ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಗೆ ಬಂದು ಸುರಭಿ ಮಾತಾಡಿದ್ರೆ, ಸುರಭಿಗೆ ಯಾರು ಮಾತಾಡಿದ್ರೆ ಬೇಜಾರಾಗುತ್ತೆ. ಸೊ ಅದೇ ರೀತಿ ನನಗೂ ಹರ್ಟ್ ಆಯಿತು. ಇವ್ರು ನೋಡ್ರಿ ಪ್ರಕಾಶ್ ಬ್ರೋನ. ಏನಪ್ಪ ಮಲ್ಕೊಂಬಿಟ್ಟಿದ್ದೀರಾ? ಏನ್ ಮಾಡ್ಬೇಕು? ನಿಮ್ಗೆ ಏನಾರು ಹಂಗಾಗಿದ್ದೀರಾ? ಅದೆಲ್ಲ ಸ್ಟಾರ್ಟಿಂಗ್ ಇರುತ್ತೆ ಬಿಡು, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಒಂದೇ ಸಲಿಗೆ ಆಗ್ಬಿಡ್ಬೇಕಾ? ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಅದೆಲ್ಲ ಏನು ಮಾಡೋಕ್ಕಲ್ಲ. ಕೆಲವರೆಲ್ಲ ಲವ್ ಮ್ಯಾರೇಜ್ ಅಂದ್ರೆ ಒಪ್ತಾರೆ, ಕೆಲವರೆಲ್ಲ ಒಪ್ಪಲ್ಲ, ಕೆಲವ್ರಿಗೆಲ್ಲ ಇಷ್ಟ ಇರುತ್ತೆ, ಇಷ್ಟ ಇರಲ್ಲ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ನೋಡೋಣ ಗೈಸ್ ಮುಂದೆ ಹೆಂಗಾಗುತ್ತೆ ಅಂತ, ಏನಾಗುತ್ತೆ ಅಂತ. ಸೊ ನಾನು ಹೋಪ್ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ನಾನು ಮಾತಾಡಿಸ್ತೀನಿ. ಮಾತಾಡೋದು ಬಿಡೋದು ಅವ್ರು ಬಿಟ್ಟಿದ್ದು. ಸೊ
ದೂರ ಮಾಡಿದವ ಸಾಕಷ್ಟೇ. ಮಾತಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡೋಣ, ಇವತ್ತು ನೈಟು KD ಮೂವಿಗೆ ಹೋಗ್ಬೇಕು. ಆಮೇಲೆ ಇನ್ನೊಂದು ಬ್ಲಾಗ್ ಇದೆ ಗೈಸ್, ಇನ್ನೊಂದು ಬ್ಲಾಗ್ ಬರುತ್ತೆ. ಅದು ಪ್ರಕಾಶ್ ಬ್ರೋ ಇರ್ತಾರೆ ಅದರಲ್ಲಿ, ಅವರೇನೆ. ಅದಕ್ಕೆ ಏನದು ಆ್ಯಂಕರಾ? ಅಂಡರ್ಸ್ಟ್ಯಾಂಡಿಂಗ್ ಬ್ಲಾಗ್. ಇಲ್ಲೇ ಹೇಳ್ಬಿಟ್ರೆ ಅದನ್ನ ಹೇಳ್ಬೇಡ್ರಿ, ಕಟ್ ಮಾಡ್ತೀನಿ, ಬೀಪ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಬರುತ್ತೆ. ಸೊ ಅವ್ರು ಅದಕ್ಕೆ ಇರ್ತಾರೆ. ಸೊ ಸುರಭಿ ಕೈಯಲ್ಲಿ ಮಾತಾಡ್ಸೋಣ ಬನ್ನಿ. ಸುರಭಿ ಬಾ, ಅವಳೇನೇನು ಹೇಳ್ತಾಳೆ ಗೊತ್ತಾಗುತ್ತೆ. ಬಾ ಬೇಗ ಬಾಯ್ಲಿ. ಇವ್ರು ನೋಡಿ, ಇವ್ರ ನನ್ಗೊಂಥರ ಆದ್ರೆ ಇವ್ರಿಗೊಂಥರ ಕಾಮಿಡಿ. ಬಂದಾ ಕುತ್ಕೋ. ಬರ್ರಿ ಫೋನ್ ನೋಡ್ತಾಳ ಗೈಸ್. ನಿಮ್ತೆ ಬಾ, ಸಿಡಮ್ ಇಲ್ಲಿಗೆ ಬೋವಾ. ನಾನು ಹಿಂಗ್ ಮಾಡ್ಕೊಂಡ್ ಮಾತಾಡ, ಇಲ್ಲಿಗೆ ಬಾ. ಲಾಟ್ರಿ ಏನ್ ಹಂಗನ್ಬಿಟ್ರು? ಹಂಗಾರ ಅವ್ರು ಒಪ್ಕೊಂಡ್ರೆ ಮದ್ವೆ ಆಗದ್ ನನ್ನ? ಏನು ಒಪ್ಸಿ, ಒಪ್ನಿಲ್ಲ ಅಂದ್ರೆ ನೀವು ಒಪ್ಸ್ಬೇಕಲ್ವಾ? ನೀವೆಲ್ಲರನ್ನೂ ಒಪ್ಸ್ಬೇಕು. ಹಂಗಾರ ಓಡ್ ಬರಲ್ಲ. ಓಡ್ಯಾಕ ಹೋಯ್ತೀರಾ? ಗಾಡಿನ ಇಲ್ಲ ಆಟದ. ಅಂದ್ರೆ ಏನ್ ಗೊತ್ತಾ, ಇವಾಗ ಫ್ಯಾಮಿಲಿ ಎಲ್ಲ ಒಪ್ಪಿ ಮದ್ವೆ ಆಗೋದು ಚೆನ್ನಾಗಿರುತ್ತೆ. ನಾನು ನೀವಿಬ್ರು ಒಳಗೆ ಮದ್ವೆ ಆಗೋದು ಚೆನ್ನಾಗಿರುತ್ತೆ. ಹಂಗಾರ ಒಪ್ನಿಲ್ಲ ಅಂದ್ರೆ ಬಿಟ್ಬಿಡ್ತೀಯಾ? ಸೆಟ್ ಮಾಡೋದ್ ಮಾತಾಡಿ ಅಂತ ಕೇಳ್ತಾ ಇರೋದು. ಈಸಿ. ಲೇ ಸೀರಿಯಸ್ ಆಗಿ ಹೇಳ್ತಿರೋದು ಮಾಮ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಾವ್ನೆಲ್ಲ ಒಪ್ಸ್ಬಿಟ್ಟೆ ಮದ್ವೆ ಆಗ್ಬೇಕು. ಒಪ್ನಿಲ್ಲ ಅಂದ್ರೆ ಒಪ್ನಿಲ್ಲ ಅಂದ್ರೆ ಆಗಲ್ವಾ ಹೇಳು? ಆಗಲ್ಲ. ಒಪ್ಸಿ, ಆಗ್ತೀಯ ಆಗಲ್ವಾ? ಆಗಲ್ಲ, ಆಗಲ್ಲ. ಆಗ್ತೀನಿ. ಮತ್ತೆ ಒಪ್ನಿಲ್ಲ ಅಂದ್ರು ಆಗ್ತೀಯ ಅಂದ್ಮೇಲೆ ಏನು ಒಪ್ಸ್ಬೇಕು? ಅಲ್ವಾ ಗೈಸ್? ನಾನು ಒಪ್ಪಿಸ್ತೀನಿ, ಅದ್ ಬಿಟ್ಟಿರೋದು ಇವಳು ನಾನು ಕೇಳ್ತಿರೋದು. ಇವಳು ಏನ್ ಆನ್ಸರ್ ಇವಳ ಕಡೆಯಿಂದ ಏನ್ ಬರುತ್ತೆ ಅಂತ ನಾನು ಕೇಳ್ತಿರೋದು. ನಾನು ಹೇಳ್ತಿಲ್ವಾ, ಒಪ್ಪಿದ್ರು ಒಪ್ಪಲ್ಲ ಅಂದ್ರೂ ಮದ್ವೆ ಆಗ್ತೀನಿ. ಬಟ್ ಏನಂದ್ರೆ ಒಪ್ಸೋ ಜವಾಬ್ದಾರಿ, ಒಪ್ಸೋ ಎಫರ್ಟ್ಸ್ ನೀವ್ ಹಾಕ್ಬೇಕಲ್ವಾ? ಆಗ್ತೀನಿ ಅದನ್ನೇ ಹೇಳ್ತಾರ ಇವ್ರು ನೋಡಿ. ಅದೇನೋ ಅಂತಾರಲ್ಲ, ಹಾರ್ಮೋನಿಯಂ ಬರ್ಸ್ತಾರೆ. ಸೊ ಗೈಸ್, ನೋಡೋಣ ಗೈಸ್, ಇವತ್ತೆಲ್ಲ ಮಾತಾಡ್ಸಕ್ ಟ್ರೈ ಮಾಡ್ತೀನಿ. ಓಕೆ, ಕಂಗ್ರ್ಯಾಚುಲೇಷನ್. ಒಪ್ಪಿಲ್ಲ ಅಂದ್ರೆ ನೀನು ಮದ್ವೆ ಆಗ್ಬೇಡ, ಅವಳು ಮದ್ವೆ ಆಗ್ಬೇಡ, ಸುಮ್ಮನೆ ಬ್ಲಾಗ್ ಮಾಡ್ಕೊಂಡ್ರೆ ಹೆಂಗ್ ಹೇಳ್ಕೊಡ್ತಾರ ನೋಡಿ ನಮ್ಮ ಮ್ಯಾನೇಜರ್ ಪ್ರಕಾಶ್. ಅಷ್ಟೇ ಇದೇ ಮಾಡ್ತೀಯ ಅಲ್ವಾ? ಹಂಗೆ. ಸೊ ಗೈಸ್, ನೋಡೋಣ ಏನಾಗುತ್ತೆ. ಹಲೋ ಸಿಸ್ಟರ್, ನಾನು ಅವ್ರ ಮ್ಯಾನೇಜರ್ ಮಾತಾಡ್ತಾ ಇರೋದು. ಕೊಡ್ತೀವಿ ಒಂದು ನಿಮಿಷ, ಒಂದೇ ನಿಮಿಷ ಕೊಡ್ತೀವಿ. ಸರ್, ತೇಜು ಸರ್, ಕೊಡ್ತೀನಿ ನೋಡಿ. ಹಲೋ, ಸಿಸ್ ಹೇಳಿ. ಸಿಸ್ ಹೇಳಿ, ಕೇಳಿಸ್ತಿದೆ. ನಾನು ಚೆನ್ನಾಗಿದ್ದೀನಿ, ನೀವು? ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡಿ ಸಿಸ್. ಓಕೆ ಥ್ಯಾಂಕ್ ಯು ಹೇಳ್ರಿ ಅಂತ ಹೇಳಿ ಅಮ್ಮ ನಿಮ್ಮ ಕಡೆಯಿಂದ. ಯಾವ ಊರು ನಿಮ್ಮದು? ಓ, ಆ ಕಡೆ ಏನಾರ ಬರ್ತೀನಿ ಸಿಸ್, ಯಾವಾಗಲಾದ್ರು. ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾ ಹೋಗ್ರಿ. ನಿಮ್ಮ ಸೈಡ್ ಜನಗಳೆಲ್ಲ ಇನ್ನ ಇದಾರೆ, ಕೊಡ್ತೀನಿ ಮಾತಾಡಿ ಅವ್ರು. ಹಲೋ, ಹಾಯ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೌದಾ, ಅದು ಶೂಟ್ ಅಲ್ಲಿ ಇದ್ವಿ. ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಹಿಂಗೇನೆ. ಡೈಲಿ ಬ್ಲಾಗ್ ಬರ್ತಿದ್ಯಲ್ಲ, ಚೆನ್ನಾಗಿದ್ಯಾ? ಅದು ಒಳಗಡೆಯಿಂದ ಅಳ್ತೀನಲ್ಲ, ಅದಕ್ಕೆ ನೋವು ಬರುತ್ತೆ. ಥ್ಯಾಂಕ್ ಯು ನಂಗೂ ಅಷ್ಟೇ ಖುಷಿ ಆಗ್ತಾ ಇದೆ.
ಓ ಪಕ್ಕ ಪಕ್ಕ ಎಲ್ಲಾನು ಕರಿತೀವಿ ಬನ್ರಿ. ತುಂಬಾ ಇಷ್ಟ ಆಯ್ತು ನಿಮ್ ಜೊತೆ ಮಾತಾಡಿ. ಇವತ್ತು ಯಾರ ಮುಖ ನೋಡಿ ಬಿಟ್ಟಿದ್ದೆ ಗೊತ್ತಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಎಲ್ಲ ನೋಡ್ತಾರಾ? ಅಕ್ಕ ನಮ್ ಫ್ಯಾಮಿಲಿ ಕೂಡ ನಿಮ್ ವಿಡಿಯೋದನ್ನ ನೋಡ್ತಾರೆ, ಕೇಳ್ತಿರ್ತಾರೆ ಸುರಭಿ ಮದ್ವೆ ಆದ್ರ ಅಂತ. ಯಾವಾಗ್ಲಾದ್ರೂ ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಿಮ್ನ ನೋಡ್ತಾ ಇರ್ತಾರೆ ಅವರು. ಮದ್ವೆ ಆದ್ರ ಅಂತ ಕೇಳ್ತಾ ಇರ್ತಾರೆ. ಚಂದಾಗಿದೆ ನೋಡಿ ಅಂತ ಹೇಳ್ತಾ ಇರ್ತಾರೆ. ಔಟ್ಫಿಟ್ಸ್ ಎಲ್ಲ ತುಂಬಾ ಚೆನ್ನಾಗ್ ಹಾಕ್ತೀರಾ, ಶೂಟ್ ಎಲ್ಲ ಮಸ್ತಾಗಿ ಮಾಡ್ತೀರಾ. ಥ್ಯಾಂಕ್ ಯು. ತುಂಬಾ ಇಷ್ಟ ನಿಮ್ ಪೇರ್ ಅಂದ್ರೆ. ಥ್ಯಾಂಕ್ ಯು. ಹೀಗೆ ಇರಿ ಯಾವಾಗ್ಲೂ. ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಸೊ ಗೈಸ್ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನೋಡಿ ನಿಧಾನ ಟಮಟೆ ಹೊಡೆದಾಗ ಹಂಗೆ ಮಾತಾಡ್ತಾವಳು ಇವಳು. ಅಲ್ಲ ರೂಪ ಅಂತ ಬರೋದು. ಇದ್ಯಾರು ಬಿಡುಬ್ರು ಎತ್ತಕ್ ಹೋಗ್ಬೇಡ ಸಾಕು. ಯಾರು ಅಂತ ಕೇಳಿ. ಹಲೋ ಪ್ರಕಾಶ್. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ ಗೈಸ್, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹಂಗೆಲ್ಲ ಸಬ್ಸ್ಕ್ರೈಬರ್ಸ್ನ ನೋಡಿ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನೀವು ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರ ನಮ್ಮ ಮೇಲೆ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಹೋಗ್ರಿ. ಸೊ ಸುರಭಿ ಅವ್ರು ನೋಡಿ, ನೀವು ಈ ಥರ ನಮಗೆ ಸಪೋರ್ಟ್ ಮಾಡಿದ್ರೆ ಮತ್ತು ನಿಮ್ಮ ಒಂದು ಕಮೆಂಟಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಇನ್ನು ಎನರ್ಜಿ ಬರುತ್ತೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಮತ್ತು ವ್ಲಾಗ್ಸ್ ಮಾಡೋಕ್ಕೆ. ಗೈಸ್ ಸುರಭಿ ಎಣ್ಣೆ ಬುಕ್ ಮಾಡೋ ನೆಟ್ಪಲ್ಲಿ ನೋಡ್ರಿ, ಅವ್ಳಿಗೆ ಏನೋ ಬುಕ್ ಮಾಡ್ಕೊತಾವೆ. ಓಯ್ ಏನು ಮಾಡ್ಕೊತಿದ್ಯಾ? ಹಾಂ ಯಾವ ಎಣ್ಣೆ ಬುಕ್ ಮಾಡ್ತಾರದು? ಅಡ್ಗೆ ಎಣ್ಣೆ ಗೈಸ್, ಅಡ್ಗೆ ಎಣ್ಣೆ. ನಾನು ಯಾವ್ದೋ ಬೇರೆ ಎಣ್ಣೆ ಅನ್ಕೊಂಡೆ. ಒಂದು ಕ್ವಾರ್ಟರ್ ಹಾಕೊಂಡು ಅನ್ಕೊಂಡಿದ್ದಾರೆ ಈಗ. ನೋಡಿ ಇಲ್ಲೇ ಕೂತಿದ್ದಾರೆ ಗೈಸ್, ಇವರು ಅಮ್ಮ ಸುರಭಿ ಅವರಮ್ಮ, ಸಾರಿ ಸುರಭಿ ಅವ್ರ ಅಕ್ಕ. ಹಾ ಅಲ್ಲ ಮಮ್ಮ ನೋಡಿ ಮಾತಾಡ್ತಿದ್ದೀನಿ, ಮಾತಾಡ್ತೀರ ಅವರು. ಬಿಡಿ ಅಂತ ಹೇಳಿದ್ದಾರೆ, ಹಂಗೆ ಬಿಡುತ್ತಿದ್ದೀನಿ. ಸೊ ನೋಡುವ ಏನಾಗುತ್ತೆ. ಇವಳು ನೋಡ್ರಿ, ಇವಳು ಏಯ್ ಲೋಪರ್ ಗೈಸ್. ಆಮೇಲೆ ನಿಮ್ಗೆ ಲೈಕ್ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು. ಆಮೇಲೆ ಇನ್ನೊಂದು ಗೈಸ್, ಇದು ಸುರಭಿ ಕಳ್ಳಿ ಆಗಿದ್ಲು ಗೈಸ್, ಅದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ. ಯಾವ ತರ ಕಳ್ಳಿ ಏನು ಅಂತ. ಕಳ್ಳಿ ಆಗಿದಲ್ಲ ನೀನು, ಅದು ಯಾವ ಬ್ಲಾಗ್ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಎಷ್ಟು ನೋಡ ಗೈಸ್, ಇಲ್ಲಿಂದ ಹೋಗ್ಬೇಕಿನ್ನ ನಾ ಊಟ ಮಾಡ್ಕೊಂಡು ಮುಗಿಗೋಣ ಗೈಸ್. ನೋಡ ನನ್ನ ಸುರಭಿದು ನನ್ನ ಸುರಭಿದು ಬಾಂಡಿಂಗ್ ಹಿಂಗೆ ಇರಲಿ, ಏನು ಆಗದೆ ಇರೋಂಗೆ ನೀವು ಬೇಡ್ಕೊಳ್ಳಿ ದೇವ್ರ ಹತ್ರ. ಕಷಾಯ ಕುಡ್ದವಳೆ, ಕುಡ್ದ್ಬಿಟ್ಟು ಅಲ್ಲೇ ಅವ್ರ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು, ಮಮ್ಮಿ ನಾನು ನೆನ್ನೆ ಕಷಾಯ ಕುಡ್ದೆ ಅಲ್ಲೇ ಬೆಳಗ್ಗೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳೋದು. ನಂಗೆ ಒಂದೊಂದ್ಸಲ ಅನ್ಸುತ್ತೆ ಏನಂತ, ಇಂಥವ್ರು ಭೂಮಿ ಮೇಲೆ ಇರ್ತಾರ ಅಂತ, ಒಂದಿನಕ್ಕೆ ರಿಸಲ್ಟ್ ಬರುತ್ತೆ ಅಂತ ಅನ್ನೋರು. ಆಮೇಲೆ ಚಂದ ತಡ್ರಿ, ಅದಾದ್ರೆ ಟ್ಯಾಬ್ಲೆಟ್ ಅಂತ ತರಿಸ್ಕೊಂಡು 2 ದಿನ ನುಗ್ಗುದ್ಲು. ಅದು 1200 ಟ್ಯಾಬ್ಲೆಟ್ ಇರೋದು. 2 ದಿನ ನುಗ್ಗು, ಅದು ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಬಿಟ್ಟು 2 ದಿನಕ್ಕೆ ರಿಸಲ್ಟ್ ಬರುತ್ತಾ? ಯಪ್ಪ. ಆಮೇಲೆ ಮೈಸೂರಿಗೆ ಹೋಗಿಲ್ಲಲ್ಲ ಅಮ್ಮ PGಗೆ, 1 ದಿನಕ್ಕೆ ಇನ್ನೊಂದ್ 2 ದಿನ ಇಲ್ಲೇ ಇರೋಣ, ನನ್ PG ಇಲ್ಲಿ ನೀರ್ಗೆ ನಾನು ಕಲರ್ ಬರ್ತಾ ಇದ್ದೀನಿ ಅಂತಾಳೆ. ಇನ್ನು ಎಷ್ಟೆಷ್ಟು ಐತೆ ಗೈಸ್ ಇವಳ್ದೆಲ್ಲ ಫನ್ನಿ ಮಾತುಗಳೆಲ್ಲ ಸಿಕ್ಕಾಬಟ್ಟೆ. ತಿನ್ನ ಇವಾಗ ನಾನು ಸುರಭಿ ಮತ್ತು ಪ್ರಕಾಶ್ ಬ್ರೋ ಮತ್ತು ಇನ್ನೊಬ್ಬರು ಸುರಭಿ ಫ್ಯಾಮಿಲಿಯ ಮೆಂಬರ್ ಅಂತ ಹೇಳಿದ್ನಲ್ಲ, ಅವರೆಲ್ಲ KD ಮೂವಿ ನೋಡೋಕೆ ಹೋಗ್ತಿದ್ವಿ. ಸೊ ನನ್ನ ಕಡೆ ಸ್ವಲ್ಪ ಹರ್ಟ್ ಆಗ್ತಿದೆ. ಈಗ ನೀವು ನೋಡಿರ್ಬೋದು ಬ್ಲಾಗಲ್ಲಿ, ಸ್ಟಾರ್ಟಿಂಗ್ ಬಂದಾಗಲೂ ಮಾತಾಡ್ಸೋಕೆ ಹೋದಾಗಲೂ ಕರೆಕ್ಟಾಗಿ ಮಾತಾಡಲಿಲ್ಲ. ಪ್ಲಸ್ ಊಟ ಮಾಡಬೇಕಾದ್ರೂ ಕೇಳಿದೆ, ಮಾತಾಡಿಸ್ದೆ, ಹಾಗೂ ಏನೂ ರೆಸ್ಪಾನ್ಸ್ ಇಲ್ಲ. ಏನೂ ಮಾಡೋಂಗಿಲ್ಲ ಗೈಸ್. ಹೆಣ್ಮಕ್ಳು ಅನ್ನೋದ್ಮೇಲೆ ಹೆಣ್ಮಕ್ಳು ಮನೇಲಿ ಹೀಗೇನೆ ಎಲ್ಲ ರಿಸೀವ್ ಮಾಡ್ಕೋಬೇಕು. ಸೊ ಅವ್ರು ಯಾರು ಇರ್ಬೋದು ಅಂತ ಕಮೆಂಟ್ ಮಾಡಿರಿ. ಸೊ ಫೇಸ್ ರಿವೀಲ್ ಮಾಡೋಕ್ಕಾಗ್ತಿಲ್ಲ, ಅದನ್ನು ಒಂದಿನ ಮಾಡ್ತೀನಿ, ಅವ್ರ ಹತ್ರ ಕೇಳ್ಕೋಬೇಕಲ್ವಾ. ಸೊ ನಿಮಗೆ ನಾನು ಮಾಡ್ತಿರೋ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಚೇಂಜಸ್ ಇದ್ದರೆ ಹೇಳ್ರಿ. ಮತ್ತು ಹಾಗೇನೆ ಗೈಸ್, ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಕಾಮೆಂಟಲ್ಲಿ, ಯಾವುದು ಬ್ಯಾಡ್ ಕಾಮೆಂಟ್ ಬರ್ತಿಲ್ಲ. ಮತ್ತು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೇನೆ ಎಲ್ಲರೂ ಹೋಗಿ KD ಮೂವಿ ನೋಡಿ ಗೈಸ್. ಇವತ್ತು ನಾನು ಹೋಗ್ಬಿಟ್ಟು ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ. ಮತ್ತು ಹಾಗೇನೆ ಒಂದು ಕಡೆಗೆ ನಂಗೆ ವ್ಲಾಗ್ ಮಾಡೋಕ್ಕೂ ಆಗ್ತಿಲ್ಲ, ಒಂಥರ ಬೇಜಾರಾಗ್ತೈತೆ.
ಸೊ ಏನು ಮಾಡೋಂಗಿಲ್ಲ, ಬನ್ನಿ. ಫೋನ್ ಮಾಡ್ತಿದ್ದಾರೆ, ಸುರಭಿ ಇನ್ನೂ ಬಂದಿಲ್ಲ. ಮಮ್ಮ ಬಾ, ಫೋನ್ ಮಾಡ್ತಾವ್ರೆ. ಇವಾಗ ಮೂವಿ ಮುಗಿಸ್ಕೊಂಡು ಬಂದು, ಸೊ ಚೆನ್ನಾಗಿದೆ ಗೈಸ್, ನನಗಂತೂ ಮೂವಿ ಇಷ್ಟ ಆಯಿತು. ಪ್ರಕಾಶ್ ಪ್ರೋ ಅವರೆಲ್ಲ ಆಟೋದಲ್ಲಿ ಬರ್ತಿದ್ದಾರೆ. ಸೊ ಅಮ್ಮ ನಿಂಗೆ ಇಷ್ಟ ಆಯ್ತಪ್ಪ? ಹೆಂಗಿತ್ತು? ಹಾಂ, ಇಷ್ಟ ಆಯ್ತು. ಕರೆಕ್ಟಾಗಿ ಕೂತ್ಕೋ. ಇಷ್ಟ ಆಯ್ತು. ಒಳಗಡೆ ಹೋಗಿ ಮಾತಾಡೋಣ. ಇಲ್ಲಿ ನೋಡಿ ನಾ ಸೊ ಬನ್ನಿ ಗೈಸ್, ಒಳಗಡೆ ಹೋಗಿ ಮಾತಾಡೋಣ ಮೂವಿ ಬಗ್ಗೆ, ಟಿವಿ ಬಗ್ಗೆ. ಇದ್ದೇ ಬರ್ತೀನಿ ಅಲ್ಲಿ 1:30. ಚೆನ್ನಾಗಿತ್ತ? ನಿಜ ನೋಡಿದ್ರ ಮಲ್ಕೊಂಡಿದ್ರ? ನೋಡಿದ್ರ? ಸುರಭಿಂಗ್ ಕೇಳ್ತೀನಿ ತಡ್ರಿ, ಮಲ್ಕೊಳ್ಳೋಳು ಅರ್ಧ ಎದ್ದು ನೋಡೋಳು ಹೆಂಗಿತ್ತು ಅಂತ. ಇಲ್ಲ ನೋಡಿದ್ಲಲ್ಲ ಅವಳು ಮಲಗಿದ್ಲ. ಹ್ಞೂ ಸುರಭಿ ಸೌಂಡೇ ಇಲ್ಲ ಅಲ್ಲಿ. ಹುಷಾರು, ಲೈಟ್ ಆಫ್ ಆಯ್ತದೆ ಏನಾಗುತ್ತೆ. ಹಾ ಏನ್ ಬ್ರೋ, ಇಷ್ಟ ಆಯ್ತಾ? ಓಕೆ, ಒಂದ್ಸಲ ನೋಡ್ಬೋದು, ಮತ್ತೆ ಇನ್ನೊಂದ್ಸಲ ನೋಡ್ಬೇಕು ಅನ್ನೋದೇನಿಲ್ಲ, ನೋಡ್ಬೋದು ಒಂದ್ಸಲ.